Hi ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಸಂಧ್ಯಾ. ಇವತ್ತು ಬೆಳಗ್ಗೆ ನಮ್ಮ ಚೀಕೋನ ನೆನಪು ಮಾಡಿ ಲಾಗ್ ಸ್ಟಾರ್ಟ್ ಮಾಡಂಥೇಳಿ ಲಾಗ್ ಆಕಿನ ಸ್ಟಾರ್ಟ್ ಮಾಡಕ್ಕೆ ಹೇಳಿದ್ಲು. ಆಮೇಲೆ ಆಕಿನ ಇಂಟ್ರೊಡಕ್ಷನ್ ಕೊಟ್ಲು. ಚಿಕ್ಕಂದ ಚರಿದ ಅವ್ರ ಅಪ್ಪಂದ ಲವ್ ನಡೆದೈತಿ. ಚರಿಗೆ ರಾತ್ರಿ ಜ್ವರ ಬಂದಿದ್ದು, ಹಾಗಾಗಿ ಚರಿ ಕ್ಯಾಪದು ಹಾಕಿ ಕುಣ್ಸತ್ತಾಳು. ಆಕೆ ಇವತ್ತ ಜಲ್ದಿ ಎದ್ದು ಬಿಟ್ಟಾಳ 6 ಗಂಟೆಗೆ. ಅಯ್ಯೋ ನಂಗೂ ಕ್ಯಾಪ್ ಹಾಕತ್ತಲ್ಲಿ. ಹಾಕಾಕ್ ಬರ್ವತ್ ಪಪ್ಪ ಹಾಕಾಕ್ ಬರ್ವತ್ ಅವಲಕ್ಕಿ. ಬಾಯ್ ಚಿಕ್ಕು. ನಮ್ಮ ಚರು ಚಿಕನ್ ಬಸ್ ಐತಿ ನೋಡ್ರಿ ಅಲ್ಲಿ. ಇಲ್ಲೇ ನಮ್ಮ ಚರು ನಾಷ್ಟ ಅದು ಮಾಡೇ ಕೂತಾಳು. ಆಕಿಗೆ ಇವತ್ತು ಸ್ಕೂಲಿಗೆ ಕಳ್ಸಂಗಿಲ್ಲ, ಕ್ಯಾಪ್ ಅದು ಹಾಕೊಂಡು ಕೂತಾಳು. ಯಾಕಂದ್ರೆ ಆಕಿಗೆ ಸ್ವಲ್ಪ ಜ್ವರ ಬಂದಿದ್ದು ರಾತ್ರಿ. ಔಷಧ ಹಾಕಿದ್ಮ್ಯಾಗ ಕಡಿಮೆ ಆಗೈತಿ, ಆದರೂ ಸ್ವಲ್ಪ ತಂಪಿನಾಗ ಸ್ಕೂಲಿಗೆ ಕಳಿಸ್ಬಾರ್ದು ಅಂಥೇಳಿ ಮನ್ಯಾಗ ಕುಣ್ಸೈತಿ. ಆದರೆ ಈಕೆ ಇವತ್ತು ಸಂಜೆ ತನಕ ಏನು ಮೊಬೈಲ್ ನೋಡ್ತಾಳು. ಈಗ ಔಷಧ ಹಾಕಿ ಸ್ವಲ್ಪ ಹೊತ್ತು ಮಲಸ್ತೇನೋ. ಆಕಿನ ಫೇವರೇಟ್ ಇಡ್ಲಿ ನಾಷ್ಟ ಮಾಡ್ಯಾಳು. ಹಾಂ ಚರು, ಇಡ್ಲಿ ಹೆಂಗಿತ್ತು? ಹೆಂಗಿತ್ತು? ಸೂಪರಾ? ಏನು ಮಾಡತ್ತಿ ಈಗ? ಅಭ್ಯಾಸ? ಏನು ಅಭ್ಯಾಸ ಮಾಡತ್ತಿ ಫೋನ್ನಾಗ? ಟೊಪ್ಪೀಶ? ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿಸ್ತೇನೋ. ಆಮೇಲೆ ಗುಳಿಗೆ ಹಾಕಿ ಔಷಧ ಕುಡಿಸಿ ಮಲಸ್ತೇನಿಕಿನ. ನಾ ಇವಾಗ ಮನೆ ಕೆಲಸ ಸ್ವಲ್ಪ ಮಾಡ್ಕೋತೇನು. ಇಲ್ಲೇ ನಮ್ಮ ಚರೋಗೀಗ ಔಷಧ ಕುಡಿಸ್ತೇನೆ. ತಗೋ ನಾಟಕ ಹಚ್ಚಿಳಕಿ. ತಗೋ ಕೈ ಆಡ್ಕೊಂಡು ಕುಡಿ. ಮಾಯ್ತು ಮಾಯ್ತು ಮಾಯ್ತಪ್ಪು ಮಾಯ್ತು. ಚರೋ ಮಾಯ್ತು ಹಿಡಿ ಪ್ಲೀಸ್. ಅಕ್ಕಿ ಕುಡಿಸ್ತೇನೆ ತಡ್ರಿ. ಔಷಧ ಕುಡಿಸಿನೀಗ ನೀರು ಕುಡಿಸ್ತೀನಿ. ಇವತ್ತು ಬುಧವಾರ ಐತಿ, ಹಾಗಾಗಿ ಫ್ರಿಜ್ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಸಂತಿಗೆ ಹೋಗಿ ಬರಬೇಕು, ಕಾಯಿಪಲ್ಲೆಲ್ಲ ತರಬೇಕು. ಒಂದು ವಾರಕ್ಕಾಗುವಷ್ಟ. ಆಮೇಲೆ ಇವಾಗ ಅದರ ಸಂಬಂಧ ಜಲ್ದಿ ಅಡುಗೆ ಎಲ್ಲ ಮಾಡಿಟ್ಟ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹೋಗ್ತೇನೆ ಸಂತಿಗೆ. ಇಲ್ಲೇ ರೈಸ್ ಮಾಡೋಕೆ ಕುಕ್ಕರ್ ಇಟ್ಟೇನೀಗ. ಆಮೇಲೆ ಇಲ್ಲೇ ರೊಟ್ಟಿ ಮಾಡೋಕೆ ತಯಾರಿ ಮಾಡ್ಕೋತೇನು. ಆಮೇಲೆ ಇಲ್ಲಿ ನಮ್ಮ ಚರು ಇಲ್ಲಿ ಬಂದು ಕೂತಾಳೀಗ. ಆ ಕ್ಯಾಪ್ ತೆಗ್ದು ಗ್ಯಾತಿಳು, ಅದಕ್ಕೆ ಮಂಕಿ ಕ್ಯಾಪ್ ಹಾಕ್ಯಾನೀಗ. ಸ್ವಲ್ಪ ಇವತ್ತು ಹಂಗಾರಕ್ಕಿ ಈಗ ಆರಾಮಿಲ್ಲಲ್ಲ, ಫುಲ್ ಡರ್ ನೋಡ ಸೊಂಡೆ ಹೆಂಗೆ ಮಾಡ್ಯ. ಓಯ್ ಓಯ್ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡತ್ತಾಳೀಗ ಆರಾಮಿಲ್ಲ ಅಂತೇಳಿ. ಇಲ್ಲೇ ರೊಟ್ಟಿ ಆಯಿತು. ಇವಾಗ ಫ್ರಿಜ್ ಒಳಗೆ ಏನೈತಿ ಏನಿಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ಏನೇನೈತಿ ಏನೇನು ಸರಿ ಐತಿ ಅದನ್ನೆಲ್ಲ ಇಟ್ಕೋತೇನು. ಬ್ಯಾಡದ್ದೆಲ್ಲ ತೆಗೆದೋಗಿತ್ತೇನು. ಆಮೇಲೆ ಇವಾಗ ಹಿಟ್ ಮಾಡ್ಕೊಂಡು ಇಟ್ಕೋತೇನು. ಟೊಮೆಟೊನು ಇನ್ನೂ ಇಷ್ಟು ಅದಾವು. ಸೊ ಟೊಮೆಟೊ ತರೋದು ಬೇಡ ಅಂಥೇಳಿ ವಿಚಾರ ಮಾಡಬೇಕು. ಅದರೊಳಗೆ ಎಷ್ಟು ಚಲೋ ಅದಾವೆ ಎಷ್ಟು ಕೆಟ್ಟದಾವು ನೋಡಬೇಕು. ಇವಾಗ ನೋಡ್ರಿ ಇಷ್ಟ ಉಳ್ದೈತಿ. ಇವಾಗ ನೋಡ್ರಿ ಇಷ್ಟ ಪಲ್ಯ ಎಲ್ಲ ಉಳ್ದಾವು. ಇದು ಕೊತ್ತಂಬರಿ, ಆಮೇಲೆ ಇಲ್ಲೇ ಮೆಣ್ಸಿಕಾಯಿ ಇಲ್ಲಿ ಮುಂದೆ ಇಟ್ಟಿರ್ತೇನೋ. ಈ ಥರ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದಾಗ ಸಮಾಧಾನ ಆಗ್ತೈತಿ. ಇದನ್ನೆಲ್ಲ ತೆಗೆದು ತೊಳಿಬೇಕು. ವೀಕ್ಲಿ ನಾನು ಫ್ರಿಜ್ನ ಕ್ಲೀನ್ ಮಾಡಿ ಇಟ್ಕೋತೇನೋ. ಮತ್ತು ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಎಲ್ಲ ತರ್ತೇನೋ.
ಇವಾಗ ಇಲ್ಲಿ ನೋಡ್ರಿ ಸಲಾಡೆಲ್ಲ ಕಟ್ ಮಾಡಿಟ್ಟೇನು, ರೊಟ್ಟಿ ಮಾಡಿಟ್ಟೇನು, ಪಲ್ಯ ಸಾಂಬಾರ ರೈಸ, ಇಲ್ಲೇ ಬಾಂಡೆ ಎಲ್ಲ ತೊಳೆದಿಟ್ಟೇನು, ಇಲ್ಲೇ ಸಿಂಕನ್ನು ಕ್ಲೀನ್ ಐತಿ. ಇವಾಗ ನೆಮ್ಮದಿಯಾಗೆ ಓದೋದು ಕೆಲಸ ಮಾಡ್ಕೋಬೇಕು. ಇಲ್ಲಿ ನಮ್ಮ ಚೆರಿ ಮಕ್ಕೊಂಡಾಳು. ಈಗ ನೋಡ್ರಿ ಟೈಮ್ ಆಯಿತು 11:21. ಇಲ್ಲೇ ನಾ ಕೆಲಸ ಮಾಡ್ಬೇಕಂತ ಕೂತೀನು. ಚೆರಿ ಮಕ್ಕೊಂಡಿದ್ಲು, ನಮ್ಮ ಚೆರಿ ಮಕ್ಕೊಂಡಿದ್ಲು. ಅವ್ರ ಪಪ್ಪ ಬಂದ ಡೋರ್ ಬೆಲ್ ಮಾಡಿದ್ರು. ಸೊ ಆ ಸೌಂಡಿಗೆ ಎದ್ಬಿಟ್ಲು. ಇವಾಗ ಮತ್ತೆ ಎದ್ದು ಕೂತಾಳು. ಸ್ವಲ್ಪ ಏನಾರೇ ಊಟ ಮಾಡಿಸಿ ಇನ್ನು ಮಲಸ್ತೇನು. ಊಟ ಮಾಡಿ ಮಲ್ಸಿರ ಆಯ್ತು ಅಂಥೇಳಿ ಸುಮ್ಮಾಗೇನು. ಇದ್ರಕ್ಕೆ ಮತ್ತೆ ಪದೇ ಪದೇ ಹೇಳ್ತಾಳು. ಇವಾಗ ನಾ ಸಂತಿಗೆ ಬೇರೆ ಹೋಗಬೇಕು 12 o'clock ಸಂತಿಗೆ ಹೋಗಿ ಬಂದ. ಸಂತಿ ಎಲ್ಲ ತೆಗೆದಿಟ್ಟು ಆಕೆಗೆ ಸ್ವಲ್ಪ ಏನಾರೇ ಊಟ ಮಾಡಿಸಿ ಆಮೇಲೆ ಮಲ್ಕ್ಷಿನಂದ್ರೆ 1-2 ತಾಸು ನಿದ್ದೆ ಮಾಡ್ತಾಳು ಸರಿಯಾಗಿ. ಆಮೇಲೆ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಬರ್ಬೇಕಂದ್ರೆ ಅಲ್ಲಿ ಫುಲ್ ಇವತ್ತು ಸಂತಿ ಇರ್ತೈತಿ. ಸೊ ರಶ್ ಇರ್ತೈತಿ. ಹಾಗಾಗಿ ಸಂತಿಗೆ ಅದ್ರ ಸಂಬಂಧ ಸಾಯಂಕಾಲ ಹೋದ್ರೆ ಆಯಿತು ಹಾಸ್ಪಿಟಲ್ಗೆ ಅಂತೇಳಿ ಸುಮ್ಬಿಟ್ಟೆವು. ಹೆಂಗಿದ್ರು ಮನ್ಯಾಗ ಬೆಳಗಾವಿಂದ ತಂದಿದ್ದ ಔಷಧಗಳನ್ನ ಸ್ಟಾಕ್ನಾಗ ಇಟ್ಟಿರ್ತೇನೋ. ಏನಾರೇ ನೆಗಡಿ ಜ್ವರ ಈ ಥರದ್ದು ಏನು ಬಂದ್ರೂ ಎಮರ್ಜೆನ್ಸಿಗೆ ಅಂಥೇಳಿ ಮೆಡಿಸಿನ್ಸ್ ಎಲ್ಲ ಇಟ್ಟಿರ್ತೇನೋ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಏನು ಹಾಸ್ಪಿಟಲ್ಗೆ ಹೋಗೇ ಬರ್ಬೇಕಂತೇನಿಲ್ಲ. ಸೊ ಇವತ್ತು ಒಂದು ದಿವ್ಸ ನೋಡ್ತೇನೋ. ಸ್ವಲ್ಪ ನೆಗಡಿನೂ ಈಗ ಮೆಡಿಸಿನ್ ಹಾಕಿದ್ರಿಂದ 2 ದಿವಸದಿಂದ ಕಡಿಮೆ ಆಗೈತಿ. ಈಗ ಸ್ವಲ್ಪ ಲೈಟಾಗೆ ಜ್ವರ ಬಂದಿತ್ತು ಇವತ್ತು ಬೆಳಗ್ಗೆ ಅಂದ್ರೆ 5 o'clock ಎದ್ದಾಳಕ್ಕಿ. ಅದಕ್ಕೆ ಆಕಿ ನಿದ್ದೆ ತಡೆಯೋಕ್ಕಾಗತ್ತಿಲ್ಲ. ಈಗ ಮಕ್ಕೊಂಡಿದ್ಲು. ಸ್ಕೂಲಿಗೆ ಕಳಿಸಿದ್ರೂ ಆಕಿ ಸ್ಕೂಲ್ನಾಗ ಹೋಗಿ ಮಕ್ಕೋತಿದ್ಲು. ಹಾಗಾಗಿ ಸ್ಕೂಲಿಗೆ ಕಳಿಸ್ಲಿಲ್ಲ. ಈಗ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೇನಂತ. ಇವಾಗ ಕೀ ತಗೋನು, ಬ್ಯಾಗು ತಗೊಂಡೇನು. ಚಾಲೋ ಚರಣ್ ಅವ್ರ ಪಪ್ಪನ ಕಡೆ ಅಂಗಡ್ಯಾಗ ಬಿಟ್ಟ ನಾನು ಸಂತಿಗೆ ಹೋಗಿ ಬರ್ತೇನು. ಚಾಲೋ ಕೀ ತಗೋದಂತಡಿ. ನಮ್ಮ ಚರಣ್ ನಡೆದ್ಲು. ಗಾಡಿನೂ ಇಲ್ಲೇ ಐತಿ. ಇಲ್ಲೇ ಚೆರಿನವ್ರ ಪಪ್ಪನ ಅಂಗಡಿಗೆ ಬಿಟ್ಟ ನಾನು ಸಂತಿಗೆ ಹೋದ್ನು ಗಾಡಿ ಮ್ಯಾಗ. ಇವ ಸಂತಿಗೆ ಹೋಗಿ ಬಂದೇನು. ಇವ ದೊಡ್ಡ ಬಾರಿಯನ್ನ, ಆಮೇಲೆ ಬನಾನಾ, ಇಲ್ಲೇ ಫ್ರೂಟ್ಸ್, ಇದು ಸಂತ್ರಿ, ಆಮೇಲೆ ಇದು ಮೊನ್ನೆ ತಂದಿಟ್ಟಿದ್ದದು ಪೇರುವನ್ನ. ಇಷ್ಟು ಫ್ರೂಟ್ಸ. ಆಮೇಲೆ ಪಲ್ಯಗಳೆಲ್ಲ ತೆಗೆದಿಟ್ಟೇನು. ಎಲ್ಲಿ ತಂದೇನು ನಾಳೆ ಇದೆಲ್ಲ ಇತ್ತು. ಆಮೇಲೆ ಹೂ ತೊಗೊಂಡೇನು. ಆಮೇಲೆ ವಟಾಣಿ ಇದನ್ನೆಲ್ಲ ಈ ಫ್ರಿಜ್ ತುಂಬಿದ್ದು ನೋಡ್ರಿ. ಇನ್ನು 1 ವಾರ ತನಕ ನಡಿತೈತಿ. ಇಲ್ಲಿ ನಮ್ಮ ಚರು ನನ್ನ ಜೊತೆ ತೆಗೆದಿಟ್ಲು ಎಲ್ಲ. ಹೌದಿಲ್ಲ ಚರ? ಕ್ಲೋಸ್. ಇಲ್ಲೇ ನಮ್ಮ ಚರುಗೆ ಊಟ ಮಾಡ್ಸತ್ತೇನು. ಊಟ ಮಾಡಿಸಿ ಅಕ್ಕಿಗೆ ಮೆಡಿಸಿನ್ ಕುಡಿಸಿ ಮಲಸ್ತೇನು. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. Bye bye. Bye bye.